ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನು ಹೂತಿಟ್ಟ ರಹಸ್ಯವನ್ನು ಬೆನ್ನು ಹತ್ತಾ ಇದೆ ಎಸ್ಐಟಿ. ನೇತ್ರಾವತಿ ನದಿ ಬಳಿಯಲ್ಲಿ 13 ಸ್ಥಳಗಳನ್ನು ಗುರುತು ಮಾಡಿದ್ದಾನೆ ದೂರುದಾರ. ಯಾವ ವ್ಯಕ್ತಿ ಬಂದು ನಾನು ಇಂತಿಂಥ ಕಡೆಗಳಲ್ಲಿ ಶವವನ್ನು ಹೂತಿಟ್ಟಿದ್ದೀನಿ, ಇಂತಿಂತಹವರ ಇನ್ಸ್ಟ್ರಕ್ಷನ್ ಮೇರೆಗೆ, ಡೈರೆಕ್ಷನ್ಸ್ನ ಮೇರೆಗೆ, ಆದೇಶದ ಮೇರೆಗೆ, ಆಜ್ಞೆಯ ಮೇರೆಗೆ ಇಂತಿಂಥ ಕಡೆಗಳಲ್ಲಿ ಇಷ್ಟಿಷ್ಟು ಬಾಡಿ ಹೂತಿಟ್ಟಿದ್ದೀನಿ ಅಂತ ಹೇಳಿದ್ದಾನಲ್ಲ, ಅದೇ ದೂರುದಾರ ಇವತ್ತು ಸುಮಾರು 10-15 ವರ್ಷಗಳಾದ ಮೇಲೆ ಎದ್ದು ಬಂದು ಪ್ರಾಯಶ್ಚಿತ್ತ ಪತ್ರವನ್ನು ಬರೆದಾದ ಮೇಲೆ ಇಂತಿಂಥ ಕಡೆಗಳಲ್ಲಿ ನಾನು ಶವ ಹೂತಿಟ್ಟಿದ್ದೀನಿ, ತೋರಿಸ್ತೀನಿ ಬನ್ನಿ ಅಂತ ಹೇಳಿ ಅವನು ಯಾರಿಗೂ ಯಾವ ಸ್ಥಳದಲ್ಲಿ ಹೂತಿಟ್ಟಿದ್ದೀನಿ ಅಂತ ಅವನು ಯಾವತ್ತೂ ಹೇಳಲೇ ಇಲ್ಲ. ಯಾವ ಮ್ಯಾಜಿಸ್ಟ್ರೇಟ್ ಮುಂದೆ ಬಂದರೂ ಹೇಳಿಲ್ಲ, ಅವನು SIT ಮುಂದೆ ಬಂದು ಕೂಡ ಅವನು ಹೇಳಿಲ್ಲ. ನೀವು ಬಂದರೆ ನಾನು ತೋರಿಸ್ತೀನಿ ಅಷ್ಟೇ, ಇಂಥ ಸ್ಥಳಕ್ಕೆ ಹೋಗಿ ಇಂಥ ಲೊಕೇಶನ್ ಇದೆ ನೋಡಿ, ಗೂಗಲ್ ಲೊಕೇಶನ್ ಕಳಿಸ್ಬಿಡ್ತೀನಿ ನೋಡಿ, ಇದು ಯಾವುದೂ ಅವನು ಮಾಡಿಲ್ಲ. ಕಾರಣ ಅವನಿಗೂ ಕೂಡ SIT ತಂಡದ ಮೇಲೆ ನಂಬಿಕೆ ಇತ್ತೋ ಇಲ್ಲೋ ನಮಗೆ ಗೊತ್ತಿಲ್ಲ. SIT ಮೇಲೆ ಅವನಿಗೆ ನಂಬಿಕೆ ಇರದಿದ್ದ ಕಾರಣಕ್ಕೆ ನೀವು ಮೊದಲೇ ಹೇಳಿಬಿಡೋದು, ಆ ಇನ್ಫಾರ್ಮೇಷನ್ ಲೀಕ್ ಆಗೋದು, ಇನ್ಯಾರು ಅಲ್ಲಿ ಇದ್ದಂಥ ಅಸ್ಥಿಪಂಜರಗಳನ್ನು ಬದಲಾಯಿಸ್ಬಿಡೋದು ಅಥವಾ ನಾಶ ಮಾಡೋದು ಆಗಬಾರ್ದು ಅಂಥೇಳಿ ಅವನೇನು ಮಾಡಿದ್ದಾನೆ, ನಾನೇ ಬರ್ತೀನಿ ಸ್ಥಳಕ್ಕೆ ಅಂಥೇಳಿ ಬಂದು ಇದೀಗ ತಾನು ಹೂತಿಟ್ಟಿದ್ದು ಎನ್ನಲಾಗಿರತಕ್ಕಂಥ ಸ್ಥಳಗಳಲ್ಲಿ ಇದೀಗ ಮಾರ್ಕ್ ಮಾಡಿಸ್ತಾ ಇದ್ದಾನೆ ಆ ವ್ಯಕ್ತಿ. ನೇತ್ರಾವತಿ ನದಿ ತಟದ ಕಾಡಿನಲ್ಲಿ ಸ್ಥಳಗಳ ಗುರುತು ಆಗ್ತಾ ಇದೆ. ಇಲ್ಲಿ ನೇತ್ರಾವತಿ ಸ್ನಾನ ಘಟ್ಟದ ಸಮೀಪ ಅಜಿಕುರಿ ರಸ್ತೆಯಲ್ಲಿ ಗುರುತಾಗ್ತಾ ಇದೆ. ಇದು ಸದ್ಯ ಮಾರ್ಕ್ ಆಗಿರ್ತಕ್ಕಂಥ ಸ್ಥಳದಲ್ಲಿ ಇವತ್ತೇನೋ ಮಾರ್ಕ್ ಮಾಡಿದ್ದಾರಪ್ಪ, ಇವತ್ತೇನು ಗುಂಡಿ ಆಗೋದಿಲ್ಲ, ಬಾಡಿ ತೆಗೆದಿಲ್ಲ ಅಥವಾ ಅಸ್ಥಿಪಂಜರ ತೆಗೆದಿಲ್ಲ, ಮೂಳೆ ತೆಗೆದಿಲ್ಲ ಅಂತ ಇದ್ದೇ ಇರುತ್ತೆ ಸಹಜವಾಗಿ. ಯಾವ ಸ್ಥಳದಲ್ಲಿ ಈ ಒಬ್ಬ ದೂರುದಾರ ಅಥವಾ ಈ ಸಾಕ್ಷಿದಾರ ಅಥವಾ ಈ ಒಬ್ಬ ಅನಾಮಿಕ ನಾನು ಇಂಥ ಕಡೆ ಹೋಗ್ತಿದ್ದೀನಿ ಅಂತ ಹೇಳಿದ್ದಾನೋ ಆ ಸ್ಥಳಗಳ ಮೇಲೆ ಇದೀಗ ANF ಸಿಬ್ಬಂದಿ ಕಣ್ಣಿಟ್ಟಿದ್ದಾರೆ. ಸೊ ಈಗ ಇಲ್ಲಿ ಮಾರ್ಕ್ ಮಾಡಿಬಿಟ್ಟು ಹೋಗ್ತಾರೆ. ಮಾರ್ಕ್ ಮಾಡಿ ಹೋದ್ಮೇಲೆ ಇನ್ಯಾರು ರಾತ್ರಿ ಬಂದುಬಿಡ್ಬಹುದು ಅಲ್ಲಿಗೆ. ಬಂದು ಇದ್ದಕ್ಕಿದ್ದಂತೆಯೇ JCB ತರ್ತಾರೋ, ಗುಂಡಿ ಆಗಿತ್ತಾರೋ, ಇನ್ಯಾವ ಯಂತ್ರಗಳು ತರ್ತಾರೋ ಗೊತ್ತಿಲ್ಲ. ಇದ್ದಕ್ಕಿದ್ದಂತೆ ಅಲ್ಲಿ ಬಾಡಿನೇ ಇಲ್ಲ ಅನಿಸ್ಬಿಟ್ರೆ, ನೋಡಿದ್ರೆ ಇನ್ಯಾರೋ ಸುಳ್ಳು ಹೇಳ್ದ, ಇಲ್ಲಿ ಬಾಡಿನೇ ಇಲ್ಲ, ಸುಮ್ಮನೆ ಇವನ್ನೆಲ್ಲರ ಸಮಯವನ್ನು ವೇಸ್ಟ್ ಮಾಡ್ತಾ ಇದ್ದಾನೆ, ಕೆಲವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾನೆ ಅಂತ ಆಗಬಾರ್ದಲ್ಲ. ಹೇಳಿರೋ ಜಾಗವನ್ನು ಸೇಫ್ ಮಾಡಬೇಕು, ಬಾಡಿ ಸಿಗೋವರೆಗೂ. ಬರೀ ಬಾಡಿ ಸಿಗೋವರೆಗೂ ಅಲ್ಲ, ಅಥವಾ ಅಸ್ಥಿಪಂಜರ ಸಿಗೋವರೆಗೂ ಅಲ್ಲ. ಅಸ್ಥಿಪಂಜರ ಸಿಕ್ಕಾದ ಮೇಲೆ ಫೋರೆನ್ಸಿಕ್ ಕಳಿಸ್ಬಹುದು, DNA ಕಳಿಸ್ಬಹುದು, ಎಲ್ಲ ಒಂದಷ್ಟು ಪರೀಕ್ಷೆಗಳಾಗ್ತವೆ. ಪರೀಕ್ಷೆಲ್ಲ ಆದಮೇಲೆ ಅದೊಂದು ಕಾನೂನು ಪ್ರಕ್ರಿಯೆಗೆ ಒಳಪಡಬೇಕಲ್ವ. ಸೊ ಆ ಕಾರಣದಿಂದಾಗಿ ಅವನು ಗುರುತು ಮಾಡಿದಂಥ ಸ್ಥಳಗಳಲ್ಲಿ ANF ಸಿಬ್ಬಂದಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದಾರೆ. ಶಸ್ತ್ರಸಜ್ಜಿತ 2 ANF ಸಿಬ್ಬಂದಿ ನಿಯೋಜನೆ ಆಗಿರುತ್ತೆ. ಇವತ್ತು 15 ಜಾಗಗಳನ್ನು ಗುರುತು ಮಾಡಬೇಕು ಅಂತೇಳಿ SIT ಡಿಸೈಡ್ ಮಾಡಿತ್ತು. ಆದರೆ 13 ಜಾಗವನ್ನು ಗುರುತಿಸಿ ಕಾರ್ಯಾಚರಣೆ ನಿಲ್ಲಿಸಿದ್ದಾರೆ. ಇವನು ಹೇಳಿರ್ತಾನೆ, ಇವತ್ತು 15 ಜಾಗ ನಾನು ತೋರಿಸ್ತೀನಿ ಅಂತ ಹೇಳಿದಾಗ ಅವ್ರು 15 ಜಾಗ ಹೋಗೋಣ ಇವತ್ತು ಅಂತ ಮಾತಾಡ್ಕೊಂಡಿರ್ತಾರೆ, ಆ ಕೆಲಸದ ಮೇಲೆ ಬಂದಿರ್ತಾರೆ. ಆದರೆ ಇವತ್ತು ಗುರುತು ಮಾಡಿರೋದು 13 ಜಾಗ ಮಾತ್ರ. ನಾಳೆ ಬೆಳ್ಳಂಬೆಳಗ್ಗೆ ಮತ್ತೆ 2 ಜಾಗವನ್ನು ಇದೇ ಅನಾಮಿಕ ಗುರುತಿಸಲಿದ್ದಾನೆ.